ಸಹಪಾಠಿಯವರು ಒಂದು ಮಾತನ್ನ ಹೇಳಿದ್ರು. ದಾನ ಜಗತ್ತದ ದೊಡ್ಡದ, ನಿಮ್ಮ ಧರ್ಮ ಸುಮಾರದ ಹಿಂಗನು ಬಾಯಿ ಹೊಡೆದ ಅಂದಾರಲ್ರಿ. ವಾದ ಹಿಂಗದ ಲಕ್ಷ್ಯ ಇಟ್ಕೋರಿ. ಏನದ್ರಿಪ್ಪ ವಾದ? ಯಾವಾದೇ ವಿಷಯ ಇರ್ಲಿ ಅದು ಸುಮಾರದ, ಇದು ಚಲೋದ ಹಿಂಗಿಲ್ಲ. ವಾದ ಮಾಡುದ್ರಲಿಂದ, ದಾನ ಮಾಡೋದ್ರಿಂದ ಕೊಟ್ಟವನಿಗೆ ಸುಖ ಆಗಿರ್ಬೇಕು, ತಗೊಂಡವನಿಗೆ ಸುಖ ಆಗಿರ್ಬೇಕು. ಧರ್ಮದಿಂದ ನಡೆದವನಿಗೆ ಅವನಿಗೆ ಎಂಥ ಪ್ರಸಂಗ ಬಂದರೂ ಕೂಡ ಅವನಿಗೆ ಸುಖ ಆಗಿರ್ಬೇಕು. ಇಂಥ ಉದಾಹರಣೆಗಳನ್ನ ಬಳಸರೆ ತಿಳಿವಿದ್ರ ಸುಮಾರ ಕೆಟ್ಟ ಅದೇ ತರಲ್ಲ. ಅವರು ಸುಮಾರನ ನಾವು ಸುಮಾರನ, ಅದು ಸುಮಾರು ವ್ಯವಹಾರ ಇದ್ರಾಗಿಲ್ಲ. ಕರೆ ವಿಚಾರ ಏನದ, ಯಾವುದು ಧರ್ಮದಿಂದ ಯಾರು ಈ ಭೂಮಿ ಮೇಲೆ ನಡೆದು ಮುಕ್ತಿ ಪತಾಕಿಯನ್ನು ಮುಟ್ಟ್ಯಾರ, ದಾನದಿಂದ ಯಾರು ದಾನ ಮಾಡಿಕೊಂಡು ಯಾರು ಮುಕ್ತಿ ಪತಾಕಿಯನ್ನು ಮುಟ್ಟ್ಯಾರ, ಅದು ವಿಚಾರ ಹೇಳ್ಬೇಕಾಗ್ಯದ. ಅದಕ್ಕಾಗಿರ್ಲಿ ಅವರು ದಾನದ ಬದ್ದಲ ಒಂದು ವಿಷಯ ಮಾತಾಡಿದ್ರು, ಲೌಕಿಕವಾಗಿ ವಿಷಯ. ಅದ ಏನು ಮಾತಾಡಿರಿ? ಅದು ಹಾಲು ಮತನೂ ಅಲ್ಲ, ಪೌರಾಣಿಕನೂ ಅಲ್ಲ. ಏನ್ ಹೇಳಿದ್ರಂದ್ರ, ಇಬ್ಬರ ಗಂಡ ಹೆಂಡತಿ, ಹೆಂಡತಿ ದಾನ ಮಾಡ್ತಿದ್ದಿಲ್ಲ, ಗಂಡ ದಾನ ಮಾಡ್ತಿದ್ದಿಲ್ಲ, ಹೆಂಡತಿ ದಾನ ಮಾಡ್ತಿದ್ದು. ಎರಡು ರೊಟ್ಟಿ ಕೂಡ ಅದು ಮುಂದ ಅವ ಗಂಡ ಊರಿಗೆ ಹೋಗ ಹೇಳಿದಾಗ ಕಾಡ್ರು ಹೊಡಿಲಕ್ ಬಂದ್ರಂತ. ಆ ರೊಟ್ಟಿ ಅಡ್ಡ ಐತಂತೇಳಿ ಅದು ಒಂದು ನೀತಿ ಕಥೆಯನ್ನ, ಏನ್ರಿ ಯಾಕತಿ ನೀತಿ ಕಥೆಯನ್ನ ಅವರು ಲೌಕಿಕ ಮಾತನ್ನ ಹೇಳಿದ್ರು. ಅದಕ್ಕೇನು ನಂದೇನು ಅಭ್ಯಂತರ ಇಲ್ಲ. ಹೈದು ಗಬ್ರು ಆಗಳೇನೆ ಕೇಳಿದಕ್ರೆ ಆ ಕಡೆ ಸಿಗ್ಲಿಲ್ಲನು ಉತ್ತರ. ಎಲ್ಲಿ ಸುಮ್ಮಿರೋನಿ, ಎಲ್ಲಿ 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 ಬಹುತೇಕ ಭಾಳ ಚಲೋ ಅದ, ಅಷ್ಟು ಸುಲಭ ಇಲ್ಲ. ವಿಷಯ ಕಚ್ಚಿ ಬಿಚ್ಚಿ ಮಾತಾಡವನ ಅಲ್ಲ. ಯಾಕೆ ಕೇಳ, ಭಾಳ ಶಾಣೆತನು ಮಾತಾಡಂಗಿಲ್ಲ, ಭಾಳ ಹುಚ್ಚ ತಿಳು ಮಾತಾಡಂಗಿಲ್ಲ. ವಿಷಯ ಯಾನ್ ನಡ್ದದ, ಗಾಡಿ ಯಾರು ಓಡಿ ಹೊಂಟದ ಹಂಗ ಹೊಡಿಬೇಕಾತ. ಕಚ್ಚಾ ರೋಡ್ ಇದ್ದಲ್ಲಿ ಅಟ್ಟೆ 40-50 ಹೊಡ್ಯದ. ಆ ಚಲೋ ರೋಡ್ ಬತ್ತಂದ್ರ 110 ಗಜ ಕುಂದ್ರಸದ. ಅದು ನನ್ನ ಕೆಲಸ ಅದ, ನೀ ಸುಮ್ಮಿರು ಅಷ್ಟ. ಜಗತ್ತದೊಳಗ ಧರ್ಮ ಹೆಂಗದ ಅನ್ನುವಂತ ವಿಚಾರ ತಾವೆಲ್ಲ ಲಕ್ಷ್ಯ ಇಟ್ಕೋಬೇಕ. ಮಾತಾಡ್ಕೊತ ಹೋಗಿ ಒಂದು ಮಾತು ಹೇಳಿದ್ರು. ಏನ್ ಹೇಳಿರಿಪ್ಪ ಮಾದ? ಧರ್ಮ ಎಲ್ಲಿ ಸುಮಾರು ಮಾಡ್ಯದಂದ್ರ 101 ಮಂದಿ ಧರ್ಮರು ಪಂತ್ಯ ಕೂತಾಗ ಆ ಮಲ್ಲಾವಡಿಯಾಗಿ ಎಬ್ಬಿಸಿ ಕಳಿಸಿದ್ರು. ಇಲ್ಲಿ ಧರ್ಮ ಸುಮಾರು ಆಯ್ತತ್ ಹೇಳ್ಯಾರ. ಏನ ಧರ್ಮ ಎಬ್ಬಿಸಿ ಕಳಿಸ್ಯಾದೋ ಏನು ಕೂತವ್ರು ಎಬ್ಬಿಸಿ ಕಳಿಸ್ಯಾರೋ ವಿಚಾರ ಮಾಡ್ಬೇಕು, ಲಕ್ಷ್ಯ ಇಟ್ಕೋಬೇಕು ವಿಷಯ. ನಾ ಏನ್ ಮಾತಾಡ್ತೀನಿ ಲಕ್ಷ್ಯ ಇಟ್ಕೋರಿ. ಎಬ್ಬಿಸಿ ಕಳಿಸಿದೇನ ಧರ್ಮ ಏನ ಮನುಷ್ಯರು? ಲಕ್ಷ್ಯ ಇಟ್ಕೋರಿ ವಿಷಯ, ಲಕ್ಷ್ಯ ಇಟ್ಕೋರಿ. ಧರ್ಮ ಎಬ್ಬಿಸಿ ಕೊಟ್ಟಿಲ್ಲ, ಧರ್ಮ ಬಿಟ್ಟಾರನ್ರಿ. ಕರೆ ಧರ್ಮ ಎಬ್ಬಿಸ್ ಕಳಿಸ್ಯಾದಂದ್ರೆ ಈ ಮಾತು ಯಾರು ಒಪ್ಪುದಿಲ್ಲ. ಯಾಕ ವಿಷಯಕ್ಕೆ ಮುಟ್ಟಬೇಕು. ಒಂದು ಮಾತು ಹೇಳ್ತೀನಿ, ಹಂಗ ನೀವ್ ಒಂದಂಗ ವಿಷಯನ ಆಲಗಳಿಬೇಕಾದ್ರ ನಾವೊಂದು ಮಾತು ಕೇಳ್ತೀನಿ. ರಾಮ ಸೀತಾ ಕಲ್ತು ಲಕ್ಷ್ಮಣ ಕಲ್ತು ವನವಾಸಕ್ಕೆ ಹೋಗಿರು. ಹೋದಾಗ ರಾವಣ ಆ ಸೀತಾನ ಒಯ್ಬೇಕಂತ ಬಂದಿದ್ದ. ಆ ಒಯ್ಬೇಕಂತ ಬಂದಾಗ ಆ ಮಾಯೆ ಜಿಂಕಿ ಮಾಡಿಬಿಟ್ಟ. ಅವಾಗ ಆ ರಾಮ ಹೋದ. ಅವಾಗ ಸೀತಾದೇವಿ ಅತ್ತಾಳ, ಹೇ ಲಕ್ಷ್ಮಣ, ನಿಮ್ಮ ಅಣ್ಣ ಯಾಕೋ ಕೆಟ್ಟದನಿ ಮಾಡಿ ಚೀರ್ದಂಗ ಆಗ್ತದ, ನಿಮ್ಮ ಅಣ್ಣಗೆ ಏನಾಯ್ತು ನೋಡಂದಾಗ ಅವಾಗ ಲಕ್ಷ್ಮಣ ತನ್ನ ತಾಯಿ, ಹೇ ತಾಯಿ, ಅವ ಅತ್ತಿಗೆಗೆ ಅಂದ್ರೆ ಏನೋ ಅಣ್ಣನ ಹೇಳಿ ತಾಯಿ ಸಮಾನ ತಿಳಕಿ ತಾಯಿನೇ ಎತ್ತಿದ. ಅವಾಗ ಹೇಳ್ತಾನ, ತಾಯಿ, ಹೇ ತಾಯಿ, ನಮ್ಮ ಅಣ್ಣ ಶ್ರೀರಾಮಚಂದ್ರ ಸೃಷ್ಟಿ ಆಳಮದನ, ಅವನಿಗೆ ಏನಾಗಿಲ್ಲ, ನೀ ಸುಮ್ಮಿರು ಅಂದ. ಅವಾಗ ಕೇಳ್ತಾಳ, ಏನೋ ಲಕ್ಷ್ಮಣ, ನಿಮ್ಮ ಅಣ್ಣ ಏನಾರೇ ಆಗ್ಬೇಕ, ನಿಮ್ಮ ಅಣ್ಣಗೆ ಏನಾರೇ ಆಗ್ಬೇಕ, ನಿಮ್ಮ ಅಣ್ಣನ ಹೇಳ್ತಿ ಸಂಗಟ ಹಿಂಗೇನ್ರಿ ಇರ್ಬೇಕನ್ನೋ ಆಸೆ ಆಗ್ಯದೇನಂತ ಒಂದು ಕೆಟ್ಟ ಮಾತಾಡಿದ್ರು. ಅವಾಗ ಲಕ್ಷ್ಮಣಗ ಸಿಟ್ಟು ಬಂದ. ಅವಾಗ ಲಕ್ಷ್ಮಣ ಎದ್ದು ಅವಾಗ ಹೇಳ್ತಾನ, ತಾಯಿ, ಈ 7 ಮಂಡಲ ಆಗ್ತೀನಿ ನಿನ್ನ ಸುತ್ತ, ಯಾರೇ ಬಂದ್ರೆ ಕೂಡ ಒಳಗ ನಿತ್ತು ದಾನ ಮಾಡು, ಕರೆ ಆದ್ರೆ ಈ ಮಂಡಲ ದಾಟಿ ಬರಬೇಡ ಅಂತ ಹೇಳ್ದ. ಅವಾಗ ಇವ ಇಟ್ಟು ಹೇಳಿ ಲಕ್ಷ್ಮಣ ಹೋಗ್ಯಾನ. ರಾವಣ ಭಿಕ್ಷಕ್ ಬಂದಾನ. ಅವಾಗ ರಾವಣ ಗೊತ್ತಿತ್ತು, ಈ ಮಂಡಲದೊಳಗೆ ಹೋದನೆ ಅಂದ್ರ ನನಗ ಇದು ಜೀವ ಹೋಗ್ತದಂತ ಅವನಿಗೆ ಗುರುತಿತ್ತು. ಅವಾಗ ಲಕ್ಷ್ಮಣ ಬರದ ರೇಖೆಯನ್ನ ಅವಾಗ ಸೀತಾದೇವಿ ಮುಂದೆ ನಿಂತು ಒದರ್ತಾನೆ. ಯಾರು? ರಾವಣ. ಹೇ ತಾಯಿ, ಯಾರಾದ್ರಿ ಬರೀ ಭಿಕ್ಷೆ ನೀಡಂದಾಗ ಅವಾಗ ಮರ ತುಂಬ ತಗೊಂಡು ಭಿಕ್ಷೆ ನೀಡಕ್ ಬಂದ್ರು. ಆಗಿನ ಟೈಮ್ದೊಳಗೆ ರಾವಣ ಹೇಳ್ತಾನ, ಯವ್ವ
ನಾ ಒಳಗೆ ಬರಂಗಿಲ್ಲ, ನೀನೇ ಹೊರಗೆ ಬಂದ ಭಿಕ್ಷೆ ನೀಡಂದಾಗ ಅವಾಗ ಇತತ್ ಮುಂದಕ್ಕೆ ಬಾ ಅಂತೇಳಿ ಕರೆಸಿ ಅವಾಗ 7 ಮಂಡಲ ದಾಟಿದ ಬಳಿಕ ಆ ದಾನ ನೀಡಕ್ ಬಂದಿರತಕ್ಕಂತ ಸೀತಾದೇವಿಯನ್ನ ಹೆಗಲ ಮ್ಯಾಲ ಹೊತ್ತುಕೊಂಡು ಆ ರಾವಣ ತನ್ನ ಲಂಕಾ ಕೊಯ್ದಾನ ಅಂದ್ರ ಇಲ್ಲಿ ಒಂದು ಮಾತು ಕೇಳ್ತೀನಿ. ಮತ್ತ ದಾನ ನೀಡ್ಲಕ್ ಯಾವಾಗ ಬಂದಳು ಆಕೆಗೆ ಎತ್ಕೊಂಡು ಅವ ರಾವಣ ಓಡಿ ಹೋದ. ಮತ್ತ ದಾನ ನಿಮ್ಮದು ನೀಡ್ಲಕ್ ಬಂದಾಗ ಆಕಿನ ಒಯ್ದಾನ ಅಂದ್ರೆ ದಾನ ಸುಮಾರು ಆಯ್ತಲ್ಲ, ಸುಮಾರು ಆಯ್ತಿಲ್ಲ ದಾನ. ಹೌದ ಆಕಿ ಅದೇ ದಾನ ನೀಡಕ್ ಬಂದಿಲ್ಲ ಅಂದ್ರ ಆ ಮಂಡಲದೊಳಗೆ ಹೋಗುವಂತ ಕೆಪಾಸಿಟಿ ರಾವಣಗೆ ಇದ್ದಿದ್ದಿಲ್ಲ. ಆಕಿ ಯಾಕೆ ಒಯ್ತಿದ್ದ? ಹೌದ ಆಕಿ ಯಾಕೆ ಒಯ್ತಿದ್ದ? ಯಾನ ಸುಖ ಆಯ್ತು? ಏನ ಆ ಶೀತ ದಾನ ನೀಡ್ಲಕ್ ಹೋದಳಲ್ಲ, ಏನ ಆಕಿ ದಾನ ಕೊಟ್ಟಕಿ ಸುಖ ಆಯ್ತು, ಏನ ತಗೊಂಡವನಿ ರಾವಣ ಸುಖ ಆಯ್ತು? ಯಾರಿಗೆ ಸುಖ ಆಯ್ತು? ಇಬ್ಬರಿಗೆ ಸುಖ ಆಗಲಿಲ್ಲ, ಹೌದು ಇಬ್ಬರಿಗೆ ಸುಖ ಆಗಲಿಲ್ಲ. ಅಟ್ಟೆ ಅಲ್ಲ, ಒಂದು ಮಾತು ಕೇಳ್ತೀನಿ, ಆ ದಾನದೊಳಗೆ ಅಟ್ಟು ಶಕ್ತಿ ಸಾಮರ್ಥ್ಯ ಅದ. ವಿಶ್ವಾಮಿತ್ರ ಸತ್ಯ ಹರಿಶ್ಚಂದ್ರ ರಾಜ ರಾತ್ರಿ ಮನ್ಕೊಂಡಿದ್ದ ಮಂಚದ ಮ್ಯಾಲ. ಅವಂದೇನ ರಾಜ ಅಂದ್ರ ಅವ ಬಹುತೇಕ ಬಂಗಾರ ಮಂಚದ ಮ್ಯಾಲ ಮಲ್ಕೋತಿದ್ದ. ಯಾರು? ಸತ್ಯ ಹರಿಶ್ಚಂದ್ರ ರಾಜ. ವಿಶ್ವಾಮಿತ್ರ ಕನಸಿನೊಳಗೆ ಬಂದ ಹರಿಶ್ಚಂದ್ರ ರಾಜ ಕೇಳ್ದ, ಯಪ್ಪ ಮತ್ತ ನಿನ್ ರಾಜಕೀಯ ಬೇಕಾಗ್ಯದ ಕೊಡ್ತೀಯನಂದ. ಬಹುತೇಕ ನಾವು 1 ಎಕರೆ ಅಣ್ಣತಮ್ಮದೇರ ಹೊಲ ಅವ್ರದ್ದು ನಮಗರೆ ಹೋಗಿತ್ತು, ನಮ್ಮದು ಅವ್ರಿಗಾರ ಬಂದಿತ್ತು ಅಂದ್ರೆ ಕೋರ್ಟ್ ಕಚೇರಿಗೆ ಹೋಗಿ ಬಡದಾಡಿ ತೋತೇವು. 1 ಎಕರೆ ಹೊಲ, 1 ಎಕರೆ ಸಂಬಂಧ ಕೋರ್ಟ್ ಕಾನೂನು ಆಡ್ತೇವು. ಆದ್ರೆ ಹರಿಶ್ಚಂದ್ರ ರಾಜಾಗ ವಿಶ್ವಾಮಿತ್ರ ಕನಸಿನೊಳಗೆ ಬಂದ ರಾಜಕೀಯ ಬೇಡಾನ. ಅವಾಗ ಸ್ವಪ್ನದೊಳಗೆ ಬೇಡಿದ ರಾಜಕೀಯ ಜಾಗೃತದಿಂದ ಮುಂಜಾನೆ ಎದ್ದು ಅವಾಗ ವಿಶ್ವಾಮಿತ್ರಗ ಸತ್ಯ ಹರಿಶ್ಚಂದ್ರ ರಾಜ ತನ್ನ ರಾಜ್ಯ ಎಲ್ಲ ಅವನಿಗೆ ದಾನ ಕೊಟ್ಟು ಬಿಟ್ಟ. ಮುಂದ ಗುರುದಕ್ಷಿಣ ಅಂದ. ಅವಾಗ ಗುರುದಕ್ಷಿಣ ಕೊಡ್ತೀನಂದ. ಅವಾಗ ಹೇಳ್ತಾನೆ ಯಾರು? ಆ ವಿಶ್ವಾಮಿತ್ರ ಹೇಳ್ತಾನ, ದಾನ ನನಗೆ ದಕ್ಷಿಣ ಕೊಡ್ತಿ ಇಲ್ಲ ನಂಗಿಲ್ಲ, ಆದ್ರೆ ಈಗೇನು ರಾಜ್ಯ ಕೊಟ್ಟಿಲ್ಲ, ಇದ್ರೊಳಗಿಂದ ತಂದ ಕೊಡಂಗಿಲ್ಲ, ನೀ ಮತ್ತೊಬ್ಬರ ಬಲ್ಯ ಹಾಕಲಕ್ಕ ದುಡ್ದು ಹಾಕಲಕ್ಕ ತಂದು ನನ್ನ ಗುರುದಕ್ಷಿಣ ಮುಟ್ಟಿಸಂದಾಗ ಅವ ಹೋಗಿ ಆ ಡೋಂಬಿ ಹೊಲೆನಲ್ಲಿ ದುಡಿಲಕ್ಕ ನಿತ್ತ. ತಾರಾಮತಿ ಎಲ್ಲಿ ಮಶಾನ ಕಾಯ್ಲಕ್ಕ ನಿತ್ತ. ಆ ಮಡದಿ ಮಕ್ಕಳಿಗೆ ಒಯ್ದು ಇನ್ನೊಂದು ತವಲಿ ದುಡಿಲಕ್ಕಿಟ್ಟ. ಯಾರಿಗೆ? ತಾರಾಮತಿಗೆ. ಕುಂದ್ರಪ್ಪ, ನೀ ಹೇಳೋದು ನನಗೆ ಗೊತ್ತಿಲ್ಲ, ನೀ ಸುಮ್ಮನೆ ಇರೋಲ್ಲ, ವಿಷಯ ಯಾಕೆ ಹಾಳು ಮಾಡ್ತಿ? ಶಾಣೆ ಆಗ್ಲಿಕ್ಕೆ ಹೋಗ್ತೇನೆ ಭಾಳ. ಸುಮ್ಮಿರು. ಅವಾಗ ಹರಿಶ್ಚಂದ್ರ ರಾಜ ದಾನ ಕೊಟ್ಟಾನ, ವಿಶ್ವಾಮಿತ್ರ ತಗೊಂಡಾನ. ಖರೆ ದಾನ ಕೊಟ್ಟ ಹರಿಶ್ಚಂದ್ರ ರಾಜ ಮಶಾನ ಭೂಮಿ ಕಾಯ್ದ. ಅವನಿಗೆ ಏನು ಸುಖ ಆಯ್ತು? ಅಲ್ಲ, ಸುಡುಗಾರ ಕಾಯ್ದ, ದಾನ ಕೊಟ್ಟ, ಅವನಿಗೆ ಏನು ಸುಖ ಆಯ್ತು? ಇಲ್ಲ, ಸುಖ ಆಗಿಲ್ಲ. ಖರೆ ವಿಚಾರ ಮಾಡ್ರಿ. ನಾವು ಒಂದೇ ಮಾತು ಹೇಳಿನಿ, ದಾನ ಕೊಡೋವ್ರಿಗೆ ಸುಖ ಆಗಿರ್ಬೇಕು, ತಗೊಳ್ಳೋವ್ರಿಗೆ ಸುಖ ಆಗಿರ್ಬೇಕು. ಖರೆ ಕೊಟ್ಟವ್ರಿಗೆ ಸುಖ ಇಲ್ಲ, ತಗೊಂಡವ್ರಿಗೆ ಸುಖ ಇಲ್ಲ ಅಂದ್ರೆ ದಾನ ವ್ಯರ್ಥ ಆಗ್ತದಂತ ನಾ ಹೇಳಿನಿ. ಇದು ಲಕ್ಷ್ಯ ಇಟ್ಕೋಬೇಕು ವಿಷಯ. ಅದಕ್ಕಾಗಿ ಇಲ್ಲಿ ಜಗತ್ತದೊಳಗೆ ಧರ್ಮ ಬಹಳ ಶ್ರೇಷ್ಠದ. ಧರ್ಮ ಕಾಯ್ಕೊಂಡು ಹೋಗುದದ. ಧರ್ಮ ಹೆಂಗದ ಒಂದು ಮಾತು ಹೇಳ್ತೀನಿ, ನೀವೆಲ್ಲ ಲಕ್ಷ್ಯ ಇಟ್ಕೋರಿ. ನೀವು ಕೇಳ್ರಿ, ಹೊತ್ತುಂಟದ, ಭಾಳ ಚಲೋ ವಿಷಯ ಅದ. ಹಣ ಬರೇ ದಾನ ಮಾಡ್ಕೋತ ಕೂತ್ರಿ ಅಂದ್ರ ನಿಮಗ್ ದೇವ್ರು ಎಂದೂ ಭೇಟಿ ಆಗಲ್ಲ. ಅದಕ್ಕೆ ಹೇಳ್ತಾರ ನಮ್ಮವ್ರು ಏನಂತ, ಆಜ್ಞೆ ಕವಿಗಳು ಒಂದು ಪದ್ಯ ಬರೀತಾರ. ಪತಿವರ್ತೆಯಳಾಗಿರುವ ಸತಿಯಳೆ ಶ್ರೇಷ್ಠ, ಪತಿವರ್ತೆಯರಿಗೆ ಪರಬ್ರಹ್ಮನು ಅಂಜಿದ ಅಜಹರೀಸುರರಂಜಿ ನಡಗಿದರಂತೇಳಿ ಆಜ್ಞೆ ಕವಿಗಳ ಪದ್ಯ ಬರ್ಕೊಂಡು ಬಂದಾರ. ಒಂದು ಮಾತು ಹೇಳ್ತೀನಿ, ಧರ್ಮ ಹೆಂಗದ, ಧರ್ಮ ಹಿಡ್ಕೊಂಡು ಹೋದ್ರ ಆ ದೇವ್ರ ಗುಡ್ಯಾಗ ಕೂತು ದೇವ್ರ ಸಹಿತ ಅನ್ಸ್ತಾನಂತ ಧರ್ಮದಿಂದ ನಡೆದವ್ರಿಗೆ. ಯಾರಿಗ ಅಂಜದ ಹೊರ್ತದೇನು? ಅತ್ರಿ ಋಷಿ ಹೆಂಡತಿ ಅನಸೂಯ ಬಹುತೇಕ ಆಕಿನಂತ ಧರ್ಮವಂತ ಹೆಣ್ಣು ಮಗಳು ಈ 3 ಲೋಕದೊಳಗೆ ಇದ್ದಿದ್ದಿಲ್ಲ. ಆಕಿನ ಶ್ರುತಿ ಸಾರ್ತಿತ್ತು ಏನಂತ, ಅನಸೂಯನಂತ ಧರ್ಮವಂತ ಪತಿವರ್ತ ಧರ್ಮ ಇದ್ದ ಹೆಣ್ಣು ಮಗಳು ಈ 3 ಲೋಕದೊಳಗೆ ಸಹಿತ ಇಲ್ಲ ಅಂತ ಹಿಂಗ ಶ್ರುತಿ ಸಾರ್ತಿತ್ತು. ಅವಾಗ ಇದು ಒಮ್ಮ ನಾರದ ಮಹರ್ಷಿ ಲೋಕ ಸಂಚಾರಿ ಸಂಚಾರ ಮಾಡ್ಕೋತ ಹೈದು ಹೊಂಟಿದ್ದ. ಒಂದ್ ದಿವಸ ಈ ಕಡೆ ಅನಸೂಯನ ಮನೆ ಮುಂದೆ ಹೈದು ಹೋದ. ಈ